ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಮಮತಾ ಡಿಸೈನ್ಸ್ಗೆ ಸ್ವಾಗತ. ನಾನು ಮಮತಾ ಶಂಕರಿ. ಇವತ್ತು ಒಂದು ಈಸಿ ಬ್ರೈಡಲ್ ಸಾರಿ ಕುಚ್ಚು ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಬ್ರೈಡಲ್ ಸಾರಿ ಕುಚ್ಚು ಡಿಸೈನು ಆದರೆ ತುಂಬ ಈಸಿ ಇದೆ ಮಾಡೋದು. ಬಿಗ್ನರ್ಸ್ ಡಿಸೈನ್ ಅಂತ ಹೇಳ್ಬೋದು. ತುಂಬ ಸುಲಭ ಮಾಡೋದು, ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ ಸಾರಿ ಕುಚ್ಚು ಗ್ರ್ಯಾಂಡ್ ಕಾಣಿಸುತ್ತೆ. ಇದಕ್ಕೆ 6 ಎಳೆ ದಾರ ಮತ್ತು 7 ನಂಬರ್ ಕ್ರೋಶೆ ಹುಕ್ ತಗೊಂಡಿದ್ದೀನಿ. ಫಸ್ಟು ದಾರ ಲಾಕ್ ಮಾಡಿ ಬಟ್ಟೆಗೆ. ದಾರ ಲಾಕ್ ಮಾಡಿಬಿಟ್ಟು 4 ಚೈನು, 4 ಚೈನ್ ಮಾಡಿ ಬಟ್ಟೆಗೆ ಲಾಕ್. ಆಮೇಲೆ 4 ಚೈನು ಬಟ್ಟೆಗೆ ಲಾಕ್. ಆಮೇಲೆ 4 ಚೈನು, ಇದನ್ನು ಬಟ್ಟೆಗೆ ಲಾಕ್ ಮಾಡಿ. ಈಗ ಈ ಥರದ ಒಂದು ಬೀಡ್ ತಗೊಳ್ತಾ ಇದ್ದೀನಿ. ದೊಡ್ಡ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಈ ಥರ ಸೇರಿಸ್ಕೊಳ್ಳಿ ದಾರಕ್ಕೆ. ಆಮೇಲೆ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡಿ. ಆಮೇಲೆ 4 ಚೈನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 4 ಚೈನು, ಇದನ್ನು ಬಟ್ಟೆಗೆ ಸೇರಿಸ್ಕೊಳ್ಳಿ. ಆಮೇಲೆ 4 ಚೈನು ಲಾಕ್ ಮಾಡಿ ಬಟ್ಟೆಗೆ ಅಳತೆ ನೋಡ್ಕೊಂಡು ಮಾಡಿ. ಮತ್ತೆ 2 ಸಾರಿ 4 ಚೈನು, 1 2 3 4 ಬಟ್ಟೆಗೆ ಲಾಕು. ಇನ್ನೊಂದು ಸರಿ 1 2 3 4 ಬಟ್ಟೆಗೆ ಲಾಕು. 1 2 3 4 5 ಬ್ಲಾಕ್ ಮಾಡಿ. 5 ಚೈನಿಂದು ಫಸ್ಟಿಗೆ 3 ಬ್ಲಾಕು, ಮಧ್ಯೆಲ್ಲೆಲ್ಲ 5 ಬ್ಲಾಕು, ಪುನಃ ಎಂಡಲ್ಲಿ 3 ಬ್ಲಾಕು. ಈ ಥರ ಮಾಡಿಕೊಂಡು ಬನ್ನಿ. ಈಗ ಈ ಬೀಡ್ ಸೇರಿಸಿ ಈ ಥರ ಹುಕ್ಕಲ್ಲಿ ಬೀಡ್ ತಗೊಳ್ಳಿ. ಬಿಗಿನರ್ಸ್ ನೋಡ್ಕೊಳ್ಳಿ ಗೊತ್ತಿಲ್ಲ ಅಂದರೆ. ಆಮೇಲೆ ಈ ದಾರನ 6 ಎಳೆ ದಾರನ ಹುಕ್ಕಲ್ಲಿ ಹಿಡ್ಕೊಂಡು ಇದರಿಂದ ಇದಕ್ಕೆ ಸೇರಿಸ್ಕೊಳ್ಳಿ. ಎಳೆ ದಾರನೂ ಈಚೆ ಬರಬೇಕು ಈ ಥರ. ಆಮೇಲೆ ಇದನ್ನು ಹಿಂಗೆ ಲಾಕ್ ಮಾಡಿ ಇದರೊಳಗಡೆ ತನ್ನಿ ದಾರ. ಬಗ್ಗಿಸ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಳ್ಳಿ. ಅಲ್ಲಿ ಲಾಕ್ ಮಾಡಿ ಬಟ್ಟೆಗೆ ಸಿಂಗಲ್ ಕ್ರೋಶೆ ಹಾಕಿ ಈ ಥರ ಸೇರಿಸ್ಕೊಳ್ಳಿ. ಮತ್ತು 5 ಸಾರಿ 4 ಚೈನು. ಮುಂದಿನ ಸ್ಟೆಪ್ಪು ತೋರಿಸ್ತೀನಿ. ಇದೇ ಥರ ಕಂಟಿನ್ಯೂ ಮಾಡಿ. ಮುಂದಿನ ಸ್ಟೆಪ್ಪು ತೋರಿಸ್ತೀನಿ. ಈ ಥರ ಫಸ್ಟ್ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಕೊನೆಯಲ್ಲಿ 3 ಸಾರಿ 4 ಚೈನು ಹಾಕಿ ಕಂಪ್ಲೀಟ್ ಮಾಡಿ ಒಂದು ಚೈನ್ ಹಾಕಿ ಕಟ್ ಮಾಡಿದ್ದೀನಿ ದಾರ. ಈಗ ಮತ್ತೆ ಸ್ಟಾರ್ಟಿಂಗಲ್ಲಿ ಸೇರಿಸಿ 2 ಆರ್ಚ್ ಮಾಡಿದ್ದೀನಿ. ಈಗ ತೋರಿಸ್ತೀನಿ ನಾನು. ಇದೀಗ ಸ್ಟಾರ್ಟಿಂಗಲ್ಲಿ ಜಾಯಿನ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಜಾಯಿನ್ ಮಾಡಿರ್ತೀರ ನೀವು. ಎಲ್ಲಿ ಪ್ರಾರಂಭ ಆಗಿದೆಯೋ ಅಲ್ಲಿ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡ್ಮೇಲೆ 3 ಸಾರಿ 4 ಚೈನ್ ಮಾಡಿದ್ದೀರಲ್ವ, ಇಲ್ಲಿ ಫಸ್ಟ್ 4 ಚೈನ್ ಹಾಗೆ ಮಾಡಿ ಅದನ್ನು ಇಲ್ಲಿ ಆ ಲಾಕ್ ಇದೆಯಲ್ವ ಫಸ್ಟ್ ಲೈನಲ್ಲಿ, ಅಲ್ಲಿ ಲಾಕಲ್ಲಿ ಲಾಕ್ ಮಾಡಿ. ಆಮೇಲೆ 4 ಚೈನ್ ಇದೆ, ಅಲ್ಲಿನೂ ಲಾಕ್ ಮಾಡಿ. ನೋಡಿ ಇಲ್ಲಿ ಲಾಕ್ ಮಾಡಿ. ಆಮೇಲೆ ಬೀಡ್ ಪಕ್ಕ 4 ಚೈನ್ ಇದೆಯಲ್ವ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈಗ ಈ ಬೀಡ್ ಹಿಂದ್ಗಡೆ ದಾರ ಬರುತ್ತೆ ನೋಡಿ. ಈ ಬೀಡ್ ಲಾಕ್ ಮಾಡಿರೋದ್ರಿಂದ ದಾರ ಲಾಕ್ ಬರುತ್ತೆ ಇಲ್ಲಿ ಹಿಂದೆ. ಈ ದಾರದಲ್ಲಿ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಈ ಥರ ನೋಡಿ, ಈ ಥರ ಹುಕ್ಕಿಗೆ 2 ಸಾರಿ ದಾರ ಸುಂದ್ಕೊಳ್ಳಿ. ಆಮೇಲೆ ಇದರ ಒಳಗಿಂದ ಹುಕ್ ತೊಗೊಂಡೋಗಿ ದಾರ ತೊಗೊಂಬನ್ನಿ. ಹುಕ್ಕಲ್ಲಿ 4 ದಾರ ಆಗುತ್ತೆ, 4. ಫಸ್ಟು 2 ಒಂದು ಮಾಡ್ಕೊಳ್ಳಿ. ಫಸ್ಟ್ 2 ದಾರನ ಮತ್ತೆ 2 ದಾರನ ಹಿಂಗೊಂದು ಮಾಡ್ಕೊಳ್ಳಿ. ಮತ್ತು
ಇಲ್ಲಿಂದ ದಾರ ತಗೊಂಬಂದು ಮತ್ತೆ ಸೇರಿಸಿ. ಇದನ್ನು ಟ್ರಿಪಲ್ ಕ್ರೋಶೆ ಅಂತ ಹೇಳ್ತಾರೆ. ನೀವು ಕ್ರೋಶೆ ಬೇಸಿಕ್ಸಲ್ಲಿ ನೋಡಿದರೆ ಗೊತ್ತಾಗುತ್ತೆ. ಉಲ್ಲನ್ ಥ್ರೆಡಲ್ಲಿ ನಿಧಾನವಾಗಿ ಮಾಡಿದ್ದೀನಿ, ನಿಮ್ಗೆ ಅದರಲ್ಲಿ ಸರಿ ಗೊತ್ತಾಗತ್ತೆ, ನೋಡ್ಕೊಳ್ಳಿ ಬಿಗಿನರ್ಸು. ಈ ಥರ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. 3 4 16 ಟ್ರಿಪಲ್ ಕ್ರೋಶೆ ಮಾಡಿದ್ದೀನಿ. ಅದನ್ನು ಈ ಕಡೆ 4 ಚೈನ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ಳಿ, ಈ 4 ಚೈನಲ್ಲಿ. ಆಮೇಲೆ ಈ ಲಾಕಲ್ಲಿ ಲಾಕ್ ಮಾಡಿ. ಮತ್ತು ಇಲ್ಲೆಲ್ಲ 4 ಚೈನ್ ಮೇಲೆ 4 ಚೈನು, ಇಲ್ಲಿಯೂ 4 ಚೈನು, ಇಲ್ಲಿ 4 ಚೈನು. ಇಲ್ಲಿ ಬೀಡ್ ಪಕ್ಕದಲ್ಲಿ ಮಾತ್ರ ಸಿಂಗಲ್ ಕ್ರೋಶೆ ಹಾಕಿ ಬೀಡ್ ಹಿಂದಿನ ದಾರದಲ್ಲಿ ಇದೇ ಥರ 16 ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಆರ್ಚು. ಮುಂದಿನ ಸ್ಟೆಪ್ ತೋರಿಸ್ತೀನಿ. ಈ ಥರ ಈ ಲೈನು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಇಲ್ಲಿ ಕೊನೆಯಲ್ಲಿ ಚೈನ್ಗಳು ಕಂಪ್ಲೀಟ್ ಮಾಡಿ ಒಂದು ಚೈನ್ ಹಾಕಿ ದಾರ ಕಟ್ ಮಾಡಿದ್ದೀನಿ. ಈಗ ಬೇರೆ ಕಲರ್ ದಾರ ಸೇರಿಸ್ಕೊಂಡಿದ್ದೀನಿ, ಒಂದು ಆರ್ಚ್ ಮಾಡಿದ್ದೀನಿ. ಈ ಥರ ಒಂದು ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ಈಗ ಇದು ಲಾಕ್ ಮಾಡಿದ್ದು ಅಂತ ಇಟ್ಕೊಳ್ಳಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೀರ ನೀವು, ಇದು ಲಾಕು. ಈಗ ಫಸ್ಟ್ 4 ಚೈನ್ ಇರುತ್ತೆ ಕುಚ್ಚಿಂದು, ಅದು ಹಾಗೆ ಮಾಡ್ಕೊಳ್ಳಿ. ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ 4 ಚೈನಲ್ಲಿ 2 ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. 2 ಸಿಂಗಲ್ ಕ್ರೋಶೆ ಮಾಡಿಕೊಂಡು ಈ ಆರ್ಚ್ ಇದೆಯಲ್ವ ಟ್ರಿಪಲ್ ಕ್ರೋಶೆ ಹಾಕಿರೋದು, ಅದರಲ್ಲಿ ಫಸ್ಟ್ ಟ್ರಿಪಲ್ ಕ್ರೋಶೆ ಚೈನ್ ಮೇಲೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಒಂದು ಬೀಡ್ ತಗೊಳ್ಳಿ, ಬೀಡ್ ಸೇರಿಸಿ ಅದರ ಪಕ್ಕದಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಿ. ಅದನ್ನು ಪಕ್ಕದ ಚೈನಲ್ಲಿ ಅಂದರೆ ಫಸ್ಟ್ ಟ್ರಿಪಲ್ ಕ್ರೋಶೆ ಮೇಲೆ ಬೀಡ್ ಹಾಕಿದ್ದೀನಿ, ಸೆಕೆಂಡ್ ಟ್ರಿಪಲ್ ಕ್ರೋಶೆ ಮೇಲೆ ಲಾಕ್. ಅಲ್ಲಿ ಬೀಡ್ ಹಾಕೋದು ಬೇಡ, 3ನೇದರಲ್ಲಿ ಸಿಂಗಲ್ ಕ್ರೋಶೆ ಮಾಡಿ ಬೀಡ್ ಸೇರಿಸಿ. ಒಂದು ಬಿಟ್ಟು ಒಂದಕ್ಕೆ ಬೀಡ್ ಸೇರಿಸ್ಕೋಬೇಕು. ಬೀಡ್ ಸೇರಿಸಿ ಆದಮೇಲೆ ಅದರ ನೆಕ್ಸ್ಟ್ ಲಾಕ್ ಮಾಡಿ ಅದ್ರ ಪಕ್ಕದಲ್ಲಿ. ಆಮೇಲೆ ಅದ್ರ ಪಕ್ಕದಲ್ಲಿ ಬೀಡ್ ಸೇರಿಸಿ. ಈ ಥರ ಮುಂದುವರ್ಸ್ಕೊಂಡು ಹೋಗಿ. ಇದನ್ನು ಇದ್ರ ಪಕ್ಕ ಲಾಕ್ ಮಾಡಿ. ಆಮೇಲೆ ಅದರ ಪಕ್ಕ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಆಮೇಲೆ ಬೀಡ್ ಸೇರಿಸಿ. ಅದರ ಪಕ್ಕ ಈಗ ಕೊನೆಯದ್ದಿದು ಅಲ್ಲಿ ಲಾಕ್ ಮಾಡಿ ಅಷ್ಟೇ. ಆಮೇಲೆ ಈ 4 ಚೈನಲ್ಲಿ ಅದನ್ನು ಲಾಕ್ ಮಾಡಿ. ಈ ಥರ ಬರುತ್ತೆ. ಮತ್ತೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಲಾಕ್ ಮಾಡಿ. ಆಮೇಲೆ ಚೈನ್ಗಳ ಮೇಲೆಲ್ಲ ಚೈನ್ ಹಾಕ್ಕೊಂಡು ಇಲ್ಲಿನೂ ಅದೇ ಥರ ಮಾಡ್ಕೊಳ್ಳಿ. ಮುಂದಿನ ಸ್ಟೆಪ್ಪು ತೋರಿಸ್ತೀನಿ. ಈ ಥರ ಈ ಲೈನ್ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಆರ್ಚ್ಗಳು ಕಂಪ್ಲೀಟ್ ಆಗಿದೆ. ಈಗ ಇಲ್ಲಿ ಎಂಡಿಗೆ ಬಂದಿದ್ದೀನಿ. ಈಗ ವರ್ಕ್ ಟರ್ನ್ ಮಾಡಿ, ಒಂದು ಚೈನ್ ಮಾಡಿ ಬ್ಯಾಕ್ ಸೈಡ್ಗೆ ವರ್ಕ್ ಟರ್ನ್ ಮಾಡಿ. ಆ ಫಸ್ಟ್ 4 ಚೈನ ಹಾಗೆ ಮಾಡ್ಕೊಳ್ಳಿ ಬ್ಯಾಕ್ ಸೈಡಲ್ಲಿ. ಇದನ್ನು ಆ ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಮೊದಲಿನ ಲೈನ್ನ ಲಾಕ್ ಇರುತ್ತಲ್ವ ಇಲ್ಲಿ, ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ 4 ಚೈನಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀವಲ್ವ 2, ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ. ಬೀಟ್ ಪಕ್ಕವರೆಗೂ ಸಿಂಗಲ್ ಕ್ರೋಶೆನೇ ಮಾಡ್ಕೊಳ್ಳಿ ಈ ಥರ. ಆಮೇಲೆ 4 ಚೈನ್ ಮಾಡಿ ಈ ಬೀಡ್ ಆದಮೇಲೆ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಇದೆಯಲ್ವ ಅಲ್ಲಿ ಲಾಕ್ ಮಾಡಿ. ಮತ್ತು 4 ಚೈನು. ನೆಕ್ಸ್ಟು ಈ ಬೀಡ್ ಆದಮೇಲೆ ಲಾಕ್ ಮಾಡಿ. ಆ ಮಧ್ಯೆ ಒಂದು ಸಿಂಗಲ್ ಕ್ರೋಶೆ ಇರುತ್ತೆ ನೋಡಿ, ಅಲ್ಲಿ ಲಾಕ್ ಮಾಡಿ. ಮತ್ತು 4 ಚೈನು, ಇದರ ಮಧ್ಯೆ ಲಾಕ್. ಮತ್ತು 4 ಚೈನ್. ಈಗ ಇಲ್ಲಿ ಎಂಡಲ್ಲಿ ಲಾಕ್, ಅಲ್ಲಿ ಒಂದು ಸ್ವಲ್ಪ ಜಾಗ ಇರುತ್ತೆ ಅಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಈ ಸಿಂಗಲ್ ಕ್ರೋಶೆ ಇದೆಯಲ್ವ ಅದನ್ನು ಮಾಡ್ಕೊಳ್ಳಿ. ಹಾಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳಿ.
ಈ ಥರ ಬರುತ್ತೆ, ಫ್ರಂಟ್ ಸೈಡಿಂದ ಫ್ಲವರ್ ಥರ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಮಾಡಿ ತೋರಿಸ್ತೀನಿ. ಈ ಲೈನ್ ಈ ಥರ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಬ್ಯಾಕ್ ಸೈಡಿಂದ ಚೈನ್ಗಳು ಹಾಕ್ಕೊಂಡು ಬಂದೀನಿ, 3 ಚೈನು ಈ ಥರ ಬಂದು ಎಂಡಲ್ಲಿ ವರ್ಕ್ ಟರ್ನ್ ಮಾಡಿ ಈ ಥರ 2 ಆರ್ಚ್ ಮಾಡಿದ್ದೀನಿ, ತೋರಿಸ್ತೀನಿ. ಈಗ ಇಲ್ಲಿ ವರ್ಕ್ ಟರ್ನ್ ಮಾಡಿದ್ದು ಅಂತ ಇಟ್ಕೊಳ್ಳಿ. ನೀವು ಇಲ್ಲಿಗೆ ಬಂದಿದ್ದೀರಾ, ಇದು ಎಂಡ್ ಆಗಿದೆ. ಇಲ್ಲಿ ಕೊನೆಯಲ್ಲಿ ಕುಚ್ಚಿನ 4 ಚೈನ್ ಹಾಕಿ ವರ್ಕ್ ಟರ್ನ್ ಮಾಡಿದ್ದೀರಾ. ಈ ಸಿಂಗಲ್ ಕ್ರೋಶೆ ಮೇಲೆಲ್ಲ ಸಿಂಗಲ್ ಕ್ರೋಶೆ ಮಾಡಿಕೊಂಡು ವರ್ಕ್ ಟರ್ನ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಈಗ ವರ್ಕ್ ಟರ್ನ್ ಮಾಡಿದ ಮೇಲೆ 4 ಚೈನ್ ಮಾಡ್ಕೊಳ್ಳಿ. ವರ್ಕ್ ಟರ್ನ್ ಮಾಡಿದ ಮೇಲೆ ಇದನ್ನು ಇಲ್ಲಿ ಲಾಕ್ ಮಾಡಿ, ಆ ಲಾಕಲ್ಲಿ. ಈಗ ಇಲ್ಲಿಂದ ಈ ಬೀಡ್ ಹಿಂದ್ಗಡೆ ಚೈನ್ ಇದೆಯಲ್ಲ, 3 ಚೈನ್ ಈಗ ಹಾಕ್ಕೊಂಡು ಬಂದಿರೋದು, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡಿ ಫಸ್ಟು. ಇದು ನಿಮ್ಗೆ ಇಲ್ಲಿಂದ ದೂರ ಅನ್ನಿಸ್ಬೋದು, ಆದರೆ ಮುಂದೆ ಮಾಡಿದಾಗ ಅದು ಸರಿಯಾಗತ್ತೆ. ಆಮೇಲೆ 2 ಚೈನ್ ಮಾಡ್ಕೊಳ್ಳಿ, ಅದನ್ನು ಅದೇ ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳಿ, ಸೇಮ್ ಗ್ಯಾಪಲ್ಲಿ. ಆಮೇಲೆ 2 ಚೈನ್ ಇದೇ ಗ್ಯಾಪಲ್ಲಿ ಲಾಕ್. ಆಮೇಲೆ ನೆಕ್ಸ್ಟ್ 3 ಚೈನ್ಸ್ ಗ್ಯಾಪ್ ಇದೆಯಲ್ವ, ಇಲ್ಲಿ 3 ಚೈನ್ಸ್ ಗ್ಯಾಪಲ್ಲಿ ಇಲ್ಲಿ ಒಂದು ಸಿಂಗಲ್ ಕ್ರೋಶೆ, 2 ಚೈನ್ಸ್ ಇದೇ ಗ್ಯಾಪಲ್ಲಿ ಲಾಕ್. ಮತ್ತು ಅಲ್ಲಿಂದಲೇ 2 ಚೈನ್ಸ್ ಲಾಕ್, ಅದೇ ಗ್ಯಾಪಲ್ಲಿ, ಸೇಮ್ ಗ್ಯಾಪಲ್ಲಿ. ಮತ್ತು ನೆಕ್ಸ್ಟ್ 3 ಚೈನ್ಗೆ ಫಸ್ಟ್ ಸಿಂಗಲ್ ಕ್ರೋಶೆ, 2 ಚೈನ್ಸ್, ಆಮೇಲೆ ಲಾಕ್. ಅಲ್ಲಿಂದಲೇ 2 ಚೈನ್ಸ್ ಲಾಕು. ಆಮೇಲೆ ಇಲ್ಲಿ ನೆಕ್ಸ್ಟ್ 3 ಚೈನ್, ಸಿಂಗಲ್ ಕ್ರೋಶೆ, 2 ಚೈನ್ಸ್, ಸಿಂಗಲ್ ಕ್ರೋಶೆ, 2 ಚೈನ್ಸ್, ಸಿಂಗಲ್ ಕ್ರೋಶೆ. ಮತ್ತು ನೆಕ್ಸ್ಟ್ 3 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೆ, 2 ಚೈನ್ಸ್, ಸಿಂಗಲ್ ಕ್ರೋಶೆ, 2 ಚೈನ್ಸ್, ಸಿಂಗಲ್ ಕ್ರೋಶೆ. ಇದನ್ನು ಈ ನೆಕ್ಸ್ಟ್ ಈ 3 ಚೈನ್ ಲಾಕ್ ಇದೆಯಲ್ವ, ಇಲ್ಲಿ ಲಾಕಲ್ಲಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಎಲ್ಲೂ ಬೇಡ, ಈ ಲಾಕಲ್ಲಿ ಡೈರೆಕ್ಟಾಗಿ ಲಾಕಲ್ಲೇ ಲಾಕ್ ಮಾಡಿ. ಇಲ್ಲಿ ಲಾಕಿಂದ ಸ್ಟಾರ್ಟ್ ಮಾಡಿದ್ದೀರಾ, ಇಲ್ಲಿ ಲಾಕಲ್ಲಿ ಎಂಡ್ ಮಾಡಿ. ಆಮೇಲೆ 4 ಚೈನ್ ಕುಚ್ಚಿಗೆ ಅದನ್ನು ಲಾಕಲ್ಲಿ ಲಾಕ್ ಮಾಡ್ಕೊಳ್ಳಿ. ಆಮೇಲೆ ಡೈರೆಕ್ಟಾಗಿ ಇಲ್ಲಿಂದ ಸ್ಟಾರ್ಟ್ ಮಾಡಿ. ಈಗ ಫಸ್ಟ್ ಒಂದು ಸಲ ಸಿಂಗಲ್ ಕ್ರೋಶೆ ಹಾಕೋ ಟೈಟ್ ಆದಂಗೆ ಅನಿಸುತ್ತೆ, ಆಮೇಲೆ ಇದು ಈ 2 ಚೈನ್ ಹಾಕಿದ ಮೇಲೆ ಸರಿಯಾಗತ್ತೆ ನೋಡಿ, ಕರೆಕ್ಟ್ ಇದೆ. ಇದು ಈ ಥರ ಬರುತ್ತೆ ಆರ್ಚು. ಪೂರ್ತಿ ಮಾಡಿ ತೋರಿಸ್ತೀನಿ. ವರ್ಕೆಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈ ಥರ ಕಾಣಿಸುತ್ತೆ ಆರ್ಚು ಡಿಸೈನು. ಇದು ಬ್ರೈಡಲ್ ಸ್ಯಾರಿ ಕುಚ್ಚು. ಸ್ಟೆಪ್ಗಳು ಜಾಸ್ತಿ ಇದ್ರೂ ಮಾಡೋದು ಕಷ್ಟ ಇಲ್ಲ, ತುಂಬ ಈಸಿ ಇದೆ, ಈಸಿಯಾಗಿ ಮಾಡ್ಬೋದು. ಕಾಂಪ್ಲಿಕೇಟೆಡ್ ಸ್ಟಿಚ್ ಇಲ್ಲ, ಆದ್ದರಿಂದ ಎಲ್ಲರೂ ಮಾಡ್ಕೋಬೋದು, ಕ್ರೋಶೆ ಗೊತ್ತಿದ್ರೆ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.